ರಾಜ್ಯದಾದ್ಯಂತ ಮಳೆ ಮುಂದುವರೆದಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಹಲವೆಡೆ ಮಳೆ ಪ್ರಮಾಣ ಹೆಚ್ಚಾಗಿದೆ. ನಿರಂತರ ಮಳೆಗೆ ಮನೆಯ ಗೋಡೆಯೊಂದು ಕುಸಿದು ಬಿದ್ದಿದೆ. ಬೆಳಗಾವಿ ತಾಲೂಕಿನ ಸುಳೆಭಾವಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗೋಡೆ ಕುಸಿತಾ ಇದ್ದಂತೆ ಮನೆಯ ಸದಸ್ಯರು ಹೊರಗಡೆ ಓಡಿ ಬಂದಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕುಟುಂಬಸ್ಥರು. ಇದ್ದಂಥ ಮನೆಯನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಕುಟುಂಬ. ಬೆಳಗಾವಿ ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಮನೆಗಳು ಕುಸಿತ ಆಗ್ತಾ ಇದೆ. ಪ್ರತಿದಿನ ಒಂದೊಂದು ವರದಿಯನ್ನು ನೋಡ್ತಾ ಇದ್ದೀವಿ. ಸುಳೆಭಾವಿ ಅನ್ನೋ ಕಡೆ ಮನೆ ಕುಸಿತ ಆಗಿರೋದು. ಮನೆಯ ಗೋಡೆ ಕುಸಿತ ಇದ್ದಂತೆ ಮನೆ ಸದಸ್ಯರೆಲ್ಲ ಹೊರಗಡೆ ಓಡಿ ಬಂದಿದ್ದಾರೆ. ಇದ್ದಂಥ ಒಂದು ಮನೆಯನ್ನು ಕಳ್ಕೊಂಡು ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಆ ಮನೆಯ ಗೋಡೆಯೇ ಕುಸಿದಿದೆ. ಹೊರಭಾಗಕ್ಕೆ ಕುಸಿದಿದೆ. ಇನ್ನೆಲ್ಲಾದರೂ ಒಳಭಾಗಕ್ಕೆ ಕುಸಿದಿದ್ರೆ ಅನಾಹುತಗಳೇ ಘಟಿಸ್ತಾ ಇದ್ವು. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆಯನ್ನು ಕಳ್ಕೊಂಡು ಪಾಪ ಬೀದಿ ಪಾಲಾಗಿದ್ದಾರೆ. ಭಾರೀ ಮಳೆಗೆ ಮನೆಯ ಗೋಡೆ ಕುಸಿದು ಮಹಿಳೆಗೆ ಗಾಯ ಆಗಿದೆ. ಬಡಕುಂದ್ರಿಯ ಲಕ್ಷ್ಮೀಬಾಯಿ ಚೌಗಲೆಗೆ ಗಂಭೀರ ಗಾಯ ಆಗಿರುವುದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಸ್ವಚ್ಛಗೊಳಿಸ್ತಾ ಇದ್ದಂತೆ ಆ ಸಂದರ್ಭದಲ್ಲಿ ಗೋಡೆ ಕುಸಿದು ಅವಘಡ ಸಂಭವಿಸಿದೆ. ಗಾಯಾಳು ಮಹಿಳೆಗೆ ಹುಕ್ಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ನೋಡಿ, ಇದು ಕೂಡ ಬೆಳಗಾವಿಯಲ್ಲಿ ಪ್ರತಿದಿನ ಒಂದೊಂದು ಘಟನೆಗಳನ್ನು ನೋಡ್ತಾನೆ ಇದೀವಿ. ಅದು ಬೆಳಗಾವಿ ಭಾಗದಲ್ಲಿ ಹೆಚ್ಚಿನ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಈ ಮನೆಯ ಗೋಡೆ ಕುಸಿಯೋದು, ಮೇಲ್ಛಾವಣಿ ಕುಸಿಯೋದು, ಈ ಥರದ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಇಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಡಕುದ್ರಿ ಅನ್ನುವಲ್ಲಿ ಅವರು ಮನೆ ಸ್ವಚ್ಛಗೊಳಿಸ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಗೋಡೆ ಕುಸಿದು ಅವ್ರ ಮೇಲೇನೆ ಬಿದ್ದಿದೆ. ಇನ್ನು ಭಾರೀ ಬಿರುಗಾಳಿ ಸಹಿತ ಮಳೆಗೆ ಧರಾಶಾಯಿಯಾಗಿದೆ ಮರ. ಮನೆಯ ಮೇಲೆ ಆ ಮರ ಬಿದ್ದಂಥ ಪರಿಣಾಮ ಇಬ್ಬರಿಗೆ ಗಾಯ ಆಗಿದೆ. ಸಿದ್ದಾಪುರ ತಾಲೂಕಿನ ಹೊಂಡಗದ್ದೆಯಲ್ಲಿ ನಡೆದಿರುವಂಥ ಘಟನೆ ಇದು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೊಂಡಗದ್ದೆ ಅನ್ನೋ ಗ್ರಾಮ. ಅಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮರವೊಂದು ಧರಾಶಾಯಿಯಾಗಿದೆ. ಅದು ನೇರವಾಗಿ ಬಂದು ಮನೆ ಮೇಲೆ ಬಿದ್ದಿದೆ. ಮನೆಯಲ್ಲಿದ್ದಂಥ ಇಬ್ಬರಿಗೆ ಗಾಯ ಆಗಿದೆ. ಹರಿಶ್ಚಂದ್ರ ನಾಯ್ಕ್ ತಲೆಗೆ, ಪತ್ನಿ ಭಾಗೀರಥಿ ನಾಯ್ಕ್ ಅವ್ರಿಗೂ ಕೂಡ ಗಾಯ ಆಗಿದೆ. ಗಾಯಾಳುಗಳು ಸಿದ್ದಾಪುರ ತಾಲೂಕು ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಇನ್ನೂ ಮಳೆ ಪ್ರಮಾಣ ತಗ್ಗಿಲ್ಲ. ವಿಪರೀತವಾಗಿ ಮಳೆ ಆಗ್ತಾ ಇದೆ. ಸೊ ಸಾಕಷ್ಟು ಅನಾಹುತಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಮಳೆಗೆ ದೊಡ್ಡ ದೊಡ್ಡ ಭಾರೀ ಪ್ರಮಾಣದ ಮರಗಳು ಧರಾಶಾಯಿ ಆಗ್ತಾ ಇದ್ದಾವೆ. ಅದು ಕೂಡ ನೇರವಾಗಿ ಮನೆಗೆ ಬಿದ್ದಿದ್ದರಿಂದ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ನೋಡಿ, ಆ ಹಂಚಿನ ಮನೆಗೆ ಬೃಹತ್ ಗಾತ್ರದ ಮರ. ಓಹೋ, ದೃಶ್ಯದಲ್ಲಿ ನೋಡಿ, ದೊಡ್ಡ ಗಾತ್ರದ ಮರ ಇದು. ಕಾಡಿನಲ್ಲಿದ್ದಂಥ ಬೃಹತ್ ಗಾತ್ರದ ಮರ ಒಂದು ಧರಾಶಾಯಿಯಾಗಿ ನೇರವಾಗಿ ಬಂದು ಆ ಮನೆಗೆ ಉರುಳಿ ಬಿದ್ದಿದೆ. ಮನೆಯಲ್ಲಿದ್ದಂಥ ಇಬ್ಬರಿಗೆ ಗಾಯ ಆಗಿದೆ. ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದೇ ಹೋಗಿದೆ. ಇನ್ನು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7ನೇ ದಿನಕ್ಕೆ ಮಣ್ಣು ತೆರವು ಕಾರ್ಯಾಚರಣೆ ಕಾಲಿಟ್ಟಿದೆ. ವಿಶೇಷ ಕಾರ್ಯಾಚರಣೆಗೆ ಸೇನಾ ಪಡೆ ಆಗಮನ ಆಗಿದೆ. 7ನೇ ದಿನಕ್ಕೆ ಈ ಕಾರ್ಯಾಚರಣೆ ಕಾಲಿಟ್ಟಿರೋದ್ರಿಂದ 7ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ಆಗಿಲ್ಲ. ಮುಕ್ತಾಯ ಹಂತ ತಲುಪಿಲ್ಲ. ಮಳೆ ಆಗ್ತಾ ಇದೆ. ಹಾಗಾಗಿ ಭಾರಿ ಅಡ್ಡಿಯಾಗಿದೆ. ಸೇನಾ ಪಡೆ ಆಗಮನ ಆಗಿದೆ. ಕಾರ್ಯಾಚರಣೆಗಾಗಿ 44 ಸೇನಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಇದುವರೆಗೆ ದುರಂತದಲ್ಲಿ ಮೃತಪಟ್ಟಂತ 7 ಮಂದಿಯ ಶವ ಪತ್ತೆಯಾಗಿದೆ. ಇನ್ನೂ ಉಳಿದಂಥ 3 ಜನರಿಗೋಸ್ಕರ ಶೋಧ ಕಾರ್ಯ ಆಗ್ತಾ ಇದೆ. SDRF, NDRF, ನೌಕಾಪಡೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಸೇನಾ ಸಿಬ್ಬಂದಿಗಳು ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಒಂದು ಕಡೆ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯ, ಇನ್ನೊಂದು ಕಡೆ ಸೇನಾ ಸಿಬ್ಬಂದಿಗಳ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 7ನೇ ದಿನ ಇವತ್ತು ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಇನ್ನೂ 3 ಜನರ ಶವ ಪತ್ತೆ ಆಗಿಲ್ಲ. ಹಾಗಾಗಿ ಆ 3 ಜನರನ್ನ ಹುಡುಕುವ ಪ್ರಯತ್ನ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ರಾಜ್ಯದಾದ್ಯಂತ ಮಳೆ ಮುಂದುವರೆದಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಹಲವೆಡೆ ಮಳೆ ಪ್ರಮಾಣ ಹೆಚ್ಚಾಗಿದೆ. ನಿರಂತರ ಮಳೆಗೆ ಮನೆಯ ಗೋಡೆಯೊಂದು ಕುಸಿದು ಬಿದ್ದಿದೆ. ಬೆಳಗಾವಿ ತಾಲೂಕಿನ ಸುಳೆಭಾವಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಗೋಡೆ ಕುಸಿತಾ ಇದ್ದಂತೆ ಮನೆಯ ಸದಸ್ಯರು ಹೊರಗಡೆ ಓಡಿ ಬಂದಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕುಟುಂಬಸ್ಥರು. ಇದ್ದಂಥ ಮನೆಯನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಕುಟುಂಬ. ಬೆಳಗಾವಿ ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಮನೆಗಳು ಕುಸಿತ ಆಗ್ತಾ ಇದೆ. ಪ್ರತಿದಿನ ಒಂದೊಂದು ವರದಿಯನ್ನು ನೋಡ್ತಾ ಇದ್ದೀವಿ. ಸುಳೆಭಾವಿ ಅನ್ನೋ ಕಡೆ ಮನೆ ಕುಸಿತ ಆಗಿರೋದು. ಮನೆಯ ಗೋಡೆ ಕುಸಿತ ಇದ್ದಂತೆ ಮನೆ ಸದಸ್ಯರೆಲ್ಲ ಹೊರಗಡೆ ಓಡಿ ಬಂದಿದ್ದಾರೆ. ಇದ್ದಂಥ ಒಂದು ಮನೆಯನ್ನು ಕಳ್ಕೊಂಡು ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಆ ಮನೆಯ ಗೋಡೆಯೇ ಕುಸಿದಿದೆ, ಹೊರಭಾಗಕ್ಕೆ ಕುಸಿದಿದೆ.
ಇನ್ನೆಲ್ಲಾದರೂ ಒಳಭಾಗಕ್ಕೆ ಕುಸಿದಿದ್ರೆ ಅನಾಹುತಗಳೇ ಘಟಿಸ್ತಾ ಇದ್ವು. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಮನೆಯನ್ನು ಕಳ್ಕೊಂಡು ಪಾಪ ಬೀದಿ ಪಾಲಾಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.